ಹಾಯ್ ನಮಸ್ಕಾರ, ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ದಿಢೀರಾಗಿ ಮಾಡಿಕೊಳ್ಳುವಂಥ ಈರುಳ್ಳಿ ಪಕೋಡ ಮಾಡುವ ವಿಧಾನ ನೋಡೋಣ. ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಿಲ್ಲ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪಿದ್ರೆ ಸಾಕು, ತುಂಬಾ ಬೇಗ ಮಾಡ್ಕೋಬೋದು. ಮೊದಲಿಗೆ ಈರುಳ್ಳಿನ 3 ಈರುಳ್ಳಿ ತೊಗೊಂಡಿದ್ದೀನಿ ಪಕೋಡ ಮಾಡೋದಕ್ಕೆ. ಇದ್ರ ಮೇಲ್ಗಡೆ ಬಿಳಿ ಭಾಗ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ತೆಗೆದುಬಿಡಬೇಕು. ಆವಾಗ ಬಿಡಿ ಬಿಡಿಯಾಗಿ ಬರುತ್ತೆ ಈರುಳ್ಳಿ, ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಈ ಪಕೋಡ ಮಾಡೋದಕ್ಕೆ ಈರುಳ್ಳಿ ಬಿಡಿ ಬಿಡಿಯಾಗಿರಬೇಕು. ನೋಡಿ, ಈ ಥರ ಚಾಕು ತೊಗೊಂಡು ಮಧ್ಯ ಭಾಗನ ಪೂರ್ತಿ ತೆಗೆದುಬಿಡಬೇಕು. ಬಿಳಿ ಭಾಗ ಇರುತ್ತಲ್ಲ ಅದನ್ನು ಪೂರ್ತಿ ತೆಗೆದುಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ. ತುಂಬ ದಪ್ಪದಾಗೂ ಕಟ್ ಮಾಡ್ಕೊಬಾರ್ದು, ತುಂಬ ತೆಳುವಾಗೂ ಮಾಡಬಾರ್ದು, ಮೀಡಿಯಮ್ಮಾಗಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋಂಥ ಈರುಳ್ಳಿನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಒಂದು 4-5 ಹಸಿನಷ್ಟು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈರುಳ್ಳಿಯಲ್ಲಿ ನೀರಿನಂಶ ಬಿಟ್ಕೋಬೇಕು. ಈರುಳ್ಳಿ ಪಕೋಡಾಗೆ ನೀರೇನು ಸೇರಿಸೋದಿಲ್ಲ, ಹಾಗೆ ಮಾಡೋದು. ನೋಡಿ, ಈ ರೀತಿ ಬಿಡಿ ಬಿಡಿಯಾಗಿ ಆಗಬೇಕು. 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಬೇಕು. ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿದಾದರೆ ಚೆನ್ನಾಗಿ ಬರುತ್ತೆ ಪಕೋಡ. ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಬಾರ್ದು, ನೋಡಿಕೊಂಡು ಈರುಳ್ಳಿಗೆ ಕೋಟಿಂಗ್ ಆಗಬೇಕಷ್ಟೆ, ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಬಿಟ್ರೆ ತುಂಬ ಮೆತ್ತಗೆ ಚೆನ್ನಾಗಿರಲ್ಲ, ಹಿಟ್ಟಿರುತ್ತೆ ತಿನ್ನೋದಕ್ಕೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಈಗ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಒಣ ಖಾರದ ಪುಡಿನ ಸೇರಿಸ್ಕೋಬೇಕು. ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಚೆನ್ನಾಗಿ ಕಾದಿರೋಂಥ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಇದೇ ರೀತಿ ಕಲಿಸ್ತಾ ಇದ್ದರೆ, ಮಿಕ್ಸ್ ಮಾಡ್ತಾ ಇದ್ದರೆ ಈರುಳ್ಳಿಯಲ್ಲಿರೋಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಆಗ ಸಾಫ್ಟ್ ಆಗುತ್ತೆ. ಇನ್ನೂ ಒಂದು 1/4 ಗಂಟೆ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದರಲ್ಲಿರೋ ಈರುಳ್ಳಿಯಲ್ಲಿರೋಂಥ ನೀರೆಲ್ಲ ಬಿಟ್ಕೊಂಡು ಸರಿಯಾಗಿ ಪಕೋಡಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾತ್ರ ರೆಡಿಯಾಗಿರುತ್ತೆ. ಇದಕ್ಕೆ ನೀರೇನು ಸೇರಿಸೋಷ್ಟಿಲ್ಲ. ತುಂಬ ಗಟ್ಟಿ ಇತ್ತು ಅಂದರೆ ಸ್ವಲ್ಪ 1 ಸ್ಪೂನಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಪಕೋಡನ ಹಾಕ್ಕೊಬೇಕು. ಪಕೋಡನ ತುಂಬ ಉಂಡೆ ಥರ ಮಾಡಿ ಹಾಕಬಾರ್ದು. ಇದಕ್ಕೇನು ಶೇಪ್ ಏನಿಲ್ಲ, ತುಂಬ ತೆಳುವಾಗಿ ಅಗಲವಾಗಿ ಹಾಕ್ಕೊಬೇಕು, ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಈರುಳ್ಳಿನ. ನೋಡಿ, ಈ ರೀತಿ ಹಾಕ್ಕೊಂಡು ಕರಿಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಕ್ಕಾಗ್ಬಿಡುತ್ತೆ ಈರುಳ್ಳಿ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಕಹಿ ಬಂದುಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರೆದುಕೊಳ್ಬೇಕು. ಯಾರಾದರೂ ದಿಢೀರಾಗಿ ಮನೆಗೆ ಬಂದಾಗ ತುಂಬಾ ಸುಲಭವಾಗಿ 15 ನಿಮಿಷದಲ್ಲಿ ರೆಡಿ ಮಾಡುವಂಥ ಸ್ನ್ಯಾಕ್ ರೆಸಿಪಿ. ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಗರಿಗರಿಯಾದಂಥ ಈರುಳ್ಳಿ ಪಕೋಡ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.